ಈ ಥರ ಇರೋಂಥ ಪಫ್ ಸ್ಲೀವ್ಸ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗು ಸೊ ಇವಾಗೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ. ಸ್ಟಿಚ್ ಮಾಡೋದು ಹೆಂಗೆ ಕಲಿಯೋಣಂತೆ. ಪಫ್ ಸ್ಲೀವ್ಸ್ನ ಒಂದು ಕಟ್ಟಿಂಗನ್ನು ಕೇಳಿದ್ರಿ. ಬರೀ ಇವತ್ತು ಪಫ್ ಸ್ಲೀವ್ಸ್ನ ಯಾವ ರೀತಿ ನಾವು ಕಟ್ಟಿಂಗನ್ನು ಮಾಡೋದು, ಹಂಗೆ ಮಾರ್ಕ್ ಹೆಂಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಬ್ಲೌಸ್ ಪೀಸಲ್ಲಿ ನೀವು ಹೆಂಗೆ ತೋಳಿಗೆ ಹಾಕ್ಕೊಳ್ತಿರಲ್ಲ ಅದೇ ರೀತಿನ ನೀವು 4 ಭಾಗವಾಗಿ ಈ ರೀತಿ ಹಾಕ್ಕೊಡ್ರಿ. ಪೇಪರನ್ನು ಸೇಮ್ ಅದೇ ರೀತಿನ ಹಾಕ್ಕೊಳ್ಳೋದಿರ್ತದೆ. ಈಗ ನಾನು ಯಾವ ಒಂದು ಮೆಜರ್ಮೆಂಟಿಗೆ ನಮ್ಗೆ ಪಫ್ ಸ್ಲೀವ್ಸ್ ಬೇಕಲ್ಲ ಆ ಒಂದು ತೋಳನ್ನು ನಾನಿಲ್ಲಿ ಇಟ್ಟು ಕರೆಕ್ಟಾಗಿ ಅದಕ್ಕೆ ಮಾರ್ಕ್ ಹಾಕ್ಲಿಕ್ಕೆ ಎಕ್ಸ್ಟ್ರಾ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸ್ಲೀವ್ಸಿಗೆ ಯಾವ ರೀತಿ ನಾವು ಮಾರ್ಕನ್ನು ಹಾಕಿರ್ತೀವಲ್ಲ ಅದೇ ರೀತಿ ಕಾಮನ್ ಆಗಿ ನೀವು ಈ ಥರ ಮಾರ್ಕನ್ನು ಹಾಕ್ಕೊಂಡು ಫ್ರಂಟ್ ಟು ಬ್ಯಾಕು ತೆಗಿಯೋದಕ್ಕೆ ಹೋಗಬೇಡ್ರಿ. ಫಸ್ಟ್ ಬ್ಯಾಕ್ ಸೈಡಿಂದ ಒಂದೇ ಇರಲಿ. ಪಫ್ ಸ್ಲೀವ್ಸ್ ಅಂದಾಗ ಇಲ್ಲಿ 2.5 ಇಂಚ್ ನಾನು ಮೇಲಕ್ಕೆ ತೊಗೊಳ್ತಿದ್ದೀನಿ. ನೀವು ಬೇಕಂದರೆ 2 ಇಂಚು ಕೂಡ ತೊಗೊಳ್ಬೋದು. ಇನ್ನು ಮಿಡಲ್ ಪಾಯಿಂಟ್ಗೆ ಕರೆಕ್ಟಾಗಿ ಈ ಥರ ನೀವು ಡೌನ್ ಮಾಡ್ತಾ ಬರ್ರಿ. ಇನ್ನು ಈ ಪಾಯಿಂಟ್ ಬಂದಿರೋದು 2.5 ಇಂಚಿಗೆ ನೀವು ಪಾಯಿಂಟನ್ನು ತಗೊಳ್ಬೋದು. ಅಲ್ಲಿಂದ ನೀವು ಫ್ರಂಟ್ ಬ್ಯಾಕನ್ನು ಜಸ್ಟ್ ಜಾಯಿಂಟ್ ಮಾಡ್ಕೊಂಡ್ಬಿಟ್ರೆ ಆಗ್ತದೆ. ಭಾಳ ಅಂದರೆ ಭಾಳ ಈಸಿಯಾಗಿ ನಾನು ಹೇಳ್ಕೊಟ್ಟಿನಿ. ಸೊ ಈ ರೀತಿ ನೀವು ಕಟ್ಟಿಂಗನ್ನು ಮಾಡಿಕೊಂಡು ಫ್ರಂಟ್ ಟು ಬ್ಯಾಕು ತಗೊಂಡ್ಬಿಟ್ಟು ಬಟ್ ಫ್ರಂಟ್ ಟು ಬ್ಯಾಕು ನೋಡಿಕೊಂಡು ತೆಗೀರಿ. ಯಾಕಂದ್ರೆ ಬಟ್ಟೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇವಾಗ ಇಲ್ಲಿಂದ ನಾವು ರಿಂಕಲನ್ನು ಸ್ಟಾರ್ಟ್ ಮಾಡೋಣ. 2.5 ಇಂಚಿಗೆ ನಾವು ನೇರಿಗೆಗಳನ್ನು ಹಾಕ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.